ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನನ್ನ ಬ್ಲಾಗಲ್ಲಿ ನಾನು ಚಪಾತಿ ಮತ್ತು ಬೀಟ್ರೂಟ್ ಸಾಗು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ನಾವು ಚಪಾತಿ ಕಲಸಿ ಇಟ್ಕೊಂಬಿಡೋಣ. ಫಸ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಉಪ್ಪು ಸೇರ್ಕೊಳ್ಳೋ ಥರ. ಮತ್ತು ನೀರು ಹಾಕಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ನಾನು ನೈಟ್ ಚಪಾತಿ ಮಾಡ್ತೀನಿ ಅಂತಾರೆ ಒಂದು 8:30ಗೆ ಒಂದು 6 o'clockಗೆಲ್ಲ ಹಿಟ್ಟು ಕಲಸಿ ಇಟ್ಬಿಡ್ತೀನಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡಬೇಕು. ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೀಟ್ರೂಟ್ ಸಾಗು ಮಾಡ್ತೀನಿ. ಯೂಶ್ವಲಿ ಬೀಟ್ರೂಟ್ ಪಲ್ಯ ಮಾಡ್ತಾರೆ, ಬಟ್ ಸಾಗು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಏನೇನು ಬೇಕಂದರೆ ಇಂಗ್ರೀಡಿಯೆಂಟ್ಸು ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಬ್ಬಲಿಕ್ಕೆ ತೆಂಗಿನಕಾಯಿ, ಹುರ್ಗಡ್ಲೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಮತ್ತು ನೀರು ಹಾಕಿ ಅದು ನೀಟಾಗಿ ಸೈಡಲ್ಲಿ ರುಬ್ಬಿಟ್ಕೊಬೇಕು. ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಎರಡು ಸ್ವಲ್ಪ ಪಟ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು. ಹಾಕಿ ಒಂದು ಸತಿ ಕೈ ಆಡಿಸಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಅದೊಂದು ಸತಿ ಕೈ ಆಡಿಸಿ ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ ಹಾಕಿ ಮತ್ತೆ ಕೈ ಆಡಿಸಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಬೇಕು. ಇವಾಗಲೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 minutes ಅದು ಆಯಿಲಲ್ಲೇ ಫ್ರೈ ಆಗೋ ಥರ ಬಿಟ್ಬಿಡಬೇಕು. ನೋಡಿ, ಇವಾಗ ಸ್ವಲ್ಪ ನೀಟಾಗಿ ಕುಕ್ ಆಗಿದೆ ಸ್ವಲ್ಪ. ಇವಾಗ ನಾವು ಖಾರಕ್ಕೆ ನಾವು ಯೂಶ್ವಲಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡರ್, ಅದನ್ನು ನಾನು 1.5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ 1.5 ಟೇಬಲ್ ಸ್ಪೂನ್ ಸಾಕು. ಅಷ್ಟು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಕೊಂಡಿರ್ತೀವಲ್ಲ ಕಾಯಿ, ಹುರ್ಗಡ್ಲೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ರುಬ್ಕೊಂಡಿರೋದನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸತಿ ಮಿಕ್ಸ್ ಮಾಡಿ ಜಾರನ್ನು ನೀಟಾಗಿ ಅದರಲ್ಲಿ ನೀರಲ್ಲಿ ತೊಳೆದು ಅದನ್ನು ನೀರನ್ನ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಸಾಗು ಕನ್ಸಿಸ್ಟೆನ್ಸಿ ಏನಿರಬೇಕೋ ಅಷ್ಟು ನೀರು ಹಾಕಿ ಒಂದು 3 ವಿಷಲ್ಸ್ ತೊಗೊಂಡ್ರೆ ಸಾಗು ರೆಡಿ. ಓಕೆ, ನೆಕ್ಸ್ಟ್ ಇವಾಗ ಅದು ಕುಕ್ಕರ್ ಇಟ್ಟಿದ್ದೀನಿ ಸೈಡಲ್ಲಿ. ಸೈಡ್ ಬೈ 9 ಅದು ಕೂಗಿ ಪ್ರೆಸರ್ ಹೋಗೋಷ್ಟರಲ್ಲಿ ಈ ಕಡೆ ಚಪಾತಿ ಮಾಡ್ಕೊಂಬಿಡೋಣ. ನಾನು ಉಂಡೆಗಳು ಮಾಡಿಕೊಂಡು ನೀಟಾಗಿ ಚಪಾತಿ ಲಟ್ಟಿಸ್ಕೊಂಡು ತವ ನೀಟಾಗಿ ಸ್ವಲ್ಪ ಹೊಗೆ ಆಡೋ ತನಕ ಕಾಯಬೇಕು. ತವ ಚೆನ್ನಾಗಿ ಕಾದರೆ ಚಪಾತಿ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನಾನು ಸ್ಕ್ವೇರ್ ಥರ ಎಲ್ಲ ಮಡಚಿ ಎಲ್ಲ ಮಧ್ಯ ಎಣ್ಣೆ ಸವರ್ ಏನು ಮಾಡಲ್ಲ, ನೀಟಾಗಿ ಬರೀ ರೌಂಡಾಗಿ ಇರ್ತೀನಿ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ. ಚಪಾತಿ ಹಿಟ್ಟು ನೀಟಾಗಿ ನಾದಿ 1 hour 2 hour ನೆನೆಸಿಟ್ರೆ ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ಒಂದು ಸತಿ ಟ್ರೈ ಮಾಡಿ.